ಹೇಳಿ. ಶ್ರೀ ತಾತಯ್ಯನ ಗೌರಿ ಅಂದರೆ ಶ್ರೀ ಹಜರತ್ ಮೊಯ್ಯುದ್ದೀನ್ ಶಾ ಖಾದ್ರಿ ಅಂದರೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಧರ್ಮದ ಒಂದು ಆಚರಣೆ. ಚಿಕ್ಕನಾಯಕನಹಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಂತಹ ಚಿಕ್ಕನಾಯಕನಹಳ್ಳಿ. ಈ ಚಿಕ್ಕನಾಯಕನಹಳ್ಳಿ ತಾತಯ್ಯನ ಗೌರಿ ಅಂದರೆ ಹೆಸರುವಾದಿ. ಯಾಕೆಂದರೆ ಬರ್ತಾ 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 ಗಮನ ಇರ್ತಕ್ಕಂಥ ಈ ದೇವಸ್ಥಾನ ಅಂದರೆ ನಾವು ಹಿಂದೂ ಮುಸ್ಲಿಂ ನಾವು ದೇವಸ್ಥಾನ ಅಂತೀವಿ, ಮುಸ್ಲಿಮ್ಸ್ ಅವರು ದರ್ಗಾ ಅಂತಾರೆ. ಇವೆರಡೂ ಒಂದೇ ಅರ್ಥ. ಒಂದು ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ ನಾವು ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಗಂದು ಸುಮಾರು ನಾವು ಚಿಕ್ಕ ಹುಡುಗಿಂದನೂ ಸಹ ಈ ತಾತಯ್ಯನ ಗೌರಿಗೆ ನಾವು ಮೊದಲನೇದಾಗಿ ನಾವು ನಡ್ಕೊಂಬರ್ತಾ ಇದ್ದೀವಿ. ತಾತಯ್ಯ ಅಂದರೆ ನಮಗೆ ಯಾವುದೋ ಒಂದು ಕಷ್ಟ ಕಾರ್ಪಣ್ಯ ಇರ್ಬೋದು, ಹರಕೆ ಇರ್ಬೋದು, ಯಾವುದೇ ವಿಚಾರದಲ್ಲಾಗಿರೋ ತಾತಯ್ಯನ ಒಂದು ಮೊರೆ ಹೋಗ್ತೀವಿ. ಅಂದರೆ ಹರಕೆ ಕಟ್ತೀವಿ. ಹರಕೆದಲ್ಲಿ ಫಲಿಸದಲ್ಲಿ ನಾವು ಬಂದಿರತಕ್ಕಂಥ ದರ್ಗಾದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ನಾವುಗಳು ಸೇರಿ ಒಂದು ಧಾರ್ಮಿಕವಾದಂಥ ಒಂದು ಹಬ್ಬ ಆಚರಣೆ ಮಾಡಿ ಹರಕೆನ ತೀರಿಸ್ಕೊಂಡೋಗಿ, ಅಂದರೆ ಹರಕೆಗೆ ಏನು ಒತ್ತಿರ್ತವೋ ಅದನ್ನು ಹರಕೆ ತೀರಿಸ್ಕೊಂಡೋಗಿ ನಾವು ಹರಕೆ ತೀರಿಸಿದ ನಂತರ ನಮ್ಮ ಏನು ಈ ಭಾವೈಕ್ಯದಂಥ ತಾತಯ್ಯನ ಗೌರಿಗೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಈ ಒಂದು ಚಿಕ್ಕನಾಯಕನಲ್ಲಿ ಇರ್ತಕ್ಕಂಥ ಒಂದು ತಾತಯ್ಯನ ಗೌರಿ शाहिदान दस्तकरबला बीबी फातिमा ज़हरा बीबी खुदैतुल कुबरा हज़रत आदम ताई जमातुल्लाह आदि इस्लाम काफी शहीदुल्लाह अल-फातिहा बिस्मिल्लाहिर्रहमानिर्रहीम अल्लाहु समद लम यलिद व लम यूलद व लम यकुल लहु कुफुवन अहद قال الله تبارك وتعالى في شان حبيبه النبي الكريم إن الله وملائكته يصلون على النبي يا أيها الذين اللهم صل على سيدنا شفيعنا ونبينا محمد وعلى آل سيدنا محمد بارك وسلم صلوا عليه السلام عليك يا بفضل سبحان ربك الذي وما يصفون السلام عليكم والحمد لله رب العالمين. जी बात आज जल्दी आज आज
को जाओ जी यहाँ को नहीं हाँ जगह आए हैं दर पे गुलाम हम सबका सलाम ले लेना अल्लाह ने आपको क्या मर्तबा दिया है ऐ खुदा के वली है मेरे नाना वली है खुदा के वली है मेरे नाना वली है ये नाना हमारे ಶ್ರೀ ತಾತಯ್ಯನ ಗೋರಿ ಅಂದರೆ ಶ್ರೀ ಹಜರತ್ ಮೊಯ್ದೀನ್ ಶಾ ಖಾದ್ರಿ ಅಂದರೆ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಧರ್ಮದ ಒಂದು ಆಚರಣೆ. ಚಿಕ್ಕನಾಯಕನಹಳ್ಳಿಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಂತಹ ಚಿಕ್ಕನಾಯಕನಹಳ್ಳಿ. ಈ ಚಿಕ್ಕನಹಳ್ಳಿ ತಾತಯ್ಯನ ಗೋರಿ ಅಂದರೆ ಹೆಸರುವಾದಿ. ಯಾಕೆಂದರೆ ಬರ್ತಾ 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 ಗಮನ ಇರ್ತಕ್ಕಂಥ ಈ ದೇವಸ್ಥಾನ ಅಂದರೆ ನಾವು ಹಿಂದೂ ಮುಸ್ಲಿಂ ನಾವು ದೇವಸ್ಥಾನ ಅಂತೀವಿ, ಮುಸ್ಲಿಮ್ಸ್ ಅವರು ದರ್ಗಾ ಅಂತಾರೆ. ಇವೆರಡೂ ಒಂದೇ ಅರ್ಥ. ಇವೆರಡೇ ಒಂದು ಅರ್ಥದಲ್ಲಿ ನಾವು ಹೇಳಬೇಕು ಅಂದರೆ ನಾವು ಈ ಹಿಂದೂ ಮುಸ್ಲಿಂ ಭಾವೈಕ್ಯತೆಗಂದು ಸುಮಾರು ನಾವು ಚಿಕ್ಕ ಹುಡುಗರಿಂದನೂ ಸಹ ಈ ತಾತಯ್ಯನ ಗೋರಿಗೆ ನಾವು ಮೊದಲನೇದಾಗಿ ನಾವು ನಡ್ಕೊಂಬರ್ತಾಯಿದ್ದೀವಿ. ತಾತಯ್ಯ ಅಂದರೆ ನಮಗೆ ಯಾವುದೋ ಒಂದು ಕಷ್ಟ ಕಾರ್ಪಣ್ಯ ಇರ್ಬೋದು, ಹರಕೆ ಇರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು ತಾತಯ್ಯನ ಒಂದು ಮೊರೆ ಹೋಗ್ತೀವಿ. ಅಂದರೆ ಹರಕೆ ಕಟ್ತೀವಿ. ಹರಕೆದಲ್ಲಿ ಫಲಿಸದಲ್ಲಿ ನಾವು ಬಂದಿರತಕ್ಕ ದರ್ಗಾದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ನಾವುಗಳು ಸೇರಿ ಒಂದು ಧಾರ್ಮಿಕವಾದಂಥ ಒಂದು ಹಬ್ಬ ಆಚರಣೆ ಮಾಡಿ ಹರಕೆನ ತೀರಿಸ್ಕೊಂಡೋಗಿ, ಅಂದರೆ ಹರಕೆಗೆ ಏನು ಒತ್ತಿರ್ತವೋ ಅದನ್ನು ಹರಕೆ ತೀರಿಸ್ಕೊಂಡೋಗಿ ನಾವು ಹರಕೆ ತೀರಿಸಿದ ನಂತರ ನಮ್ಮ ಏನು ಈ ಭಾವೈಕ್ಯದಂಥ ತಾತಯ್ಯನ ಗೋರಿಗೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಈ ಒಂದು ಚಿಕ್ಕನಾಯಕನಲ್ಲಿ ಇರ್ತಕ್ಕಂಥ ಒಂದು ತಾತಯ್ಯನ ಗೋರಿ ಭಾಳ ಅದ್ಭುತವಾದಂತಹ ಒಂದು ತಾತಯ್ಯನ ಗೋರಿ ಅಂತ ನಾವಾದರೂ ನಂಬ್ತೀವಿ. ಬರೋ ಜನಗಳು ಸಹ ಇದ್ರ ಬಗ್ಗೆ ಭಾಳ ಪವಾಡ ಪುರುಷ ತಾತಯ್ಯ. ಚಿಕ್ಕ ಹುಡುಗಿಂದನೂ ಅವರ ಮುತ್ತಾತಗಳನ್ನು ನಡ್ತಕ್ಕಂಥದ್ದು ದಾರಿ ಆ ತಾತಯ್ಯ ಅಂದ್ಬಿಟ್ಟು ನಾವು ನಡ್ಕೊಂಬರ್ತಾಯಿದ್ದೀವಿ. ಅದರಂತೆ ಪ್ರತಿ ವರ್ಷವೂ ಸುಮಾರು 62ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಚಿಕ್ಕನಾಯಕನಹಳ್ಳಿ ಅಲ್ಲ, ಇಡೀ ರಾಜ್ಯದಲ್ಲಿ ಸಹ ಇದು ಪವಾಡ ಪುರುಷ ತಾತಯ್ಯನವರ ಒಂದು ಉರುಸು ಕಾರ್ಯಕ್ರಮ ನಾವು ನಡೀತಿದ್ದೇವೆ. 3 ದಿವಸಗಳ ಕಾಲ ಒಂದು ಹಬ್ಬದ ವಿಚಾರಣವಾಗಿ ಹಬ್ಬದ ವಾತಾವರಣ ಇರುತ್ತದೆ. ಮೊದಲನೇದಾಗಿ ಉತ್ಸವ ಇರ್ಬೋದು, 2ನೇ ದಿವಸ ಕವಾಲಿ ಇರ್ಬೋದು, 3ನೇ ದಿವಸ ಕನ್ನಡ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲ ಭಾವಕ್ಕೆ ಹಿಂದೂ ಮುಸ್ಲಿಂ ಭಾವಕ್ಕೆ ಸೇರಿಕೊಂಡು ಒಂದಾಗಿ ಒಗ್ಗಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಸೇರಿ ಈ ತಾತಯ್ಯನವನ್ನು ನಡ್ಕೊಂಬರ್ತಾಯಿದ್ದೀವಿ. ಇದು ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಹೇಳಿ ಆ ತಾತಯ್ಯನಲ್ಲಿ ಬೇಡ್ತಾನೆ 2 ಮಾತು ಮುಗಿಸ್ತೀನಿ. ಅನೇಕ ನಮ್ಮ ಮುಸ್ಲಿಂ ಮತ್ತು ಹಿಂದೂ ಪೂರ್ವಿಕರು ಒಟ್ಟಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಅನೇಕ ಜನ, ಉದಾಹರಣೆಗೆ ಪ್ಯಾರಜಾನ್ ಸಾಹೇಬ್ರು ಇರ್ಬೋದು, ನಮ್ಮ ಎಕ್ವಾಲ್ ಸಾಹೇಬ್ರು ಇರ್ಬೋದು, ಅವರ ಜೊತೆಯಲ್ಲಿ ನಮ್ಮ ಬಸವಯ್ಯನವರು, ಚಿಕ್ಕರಾಮಯ್ಯನವರು ಇವರೆಲ್ಲರೂ ಸಹಿತ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಲೂ ಸಹಿತ ನಾವೆಲ್ಲ ಸೇರಿಕೊಂಡು ನಮ್ಮ ಸ್ನೇಹಿತರು ಹಾಗೂ ಹಿಂದೂ ಮುಸ್ಲಿಂ ಅಂತಕ್ಕಂತಹ ಭೇದ ಭಾವ ಇಲ್ಲದಂತೆ ಎಲ್ಲರೂ ಸಹಿತ ಸೇರಿಕೊಂಡು ಜನವರಿ ತಿಂಗಳಿನಲ್ಲಿ ಒಂದು ಸಭೆಯನ್ನು ಕರಿತೀವಿ. ಆ ಜನವರಿ ತಿಂಗಳಿನಲ್ಲಿ ಆ ಸಭೆಯನ್ನು ಕರೆದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಉರುಸನ್ನು ನಾವು ನಡೆಸ್ತೇವೆ. ಈ ಉರುಸನ್ನು ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ಮೊದಲು ಎಲ್ಲರೂ ಸಹಿತ ಸೇರಿಕೊಂಡು ದಿನಾಂಕವನ್ನು ನಿಗದಿಪಡಿಸ್ತೇವೆ. ಏನು ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂತಹ ಪರೀಕ್ಷೆ ಇರ್ಬೋದು, ಆ ಪರೀಕ್ಷೆಯ ಸಂದರ್ಭವನ್ನು ಹೊರತುಪಡಿಸಿ ಆ ಪರೀಕ್ಷೆಗಿಂತ ಮುಂಚಿತ ದಿನಗಳನ್ನು ನಾವು ನಿಗದಿಪಡಿಸಿಕೊಂಡು ಆ ತಾಲೂಕು ಆಡಳಿತಾತ್ಮಕ ಒಂದು ಒಪ್ಪಿಗೆಯನ್ನು, ಪರ್ಮಿಷನ್ ಅಂತೇನು ಕಳಿತೀವಿ, ಅವರ ಒಪ್ಪಿಗೆಯನ್ನು ಪಡ್ಕೊಂಡು ವಿವಿಧ ಇಲಾಖೆಗಳೊಂದಿಗೆ ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಪುರಸಭೆ ಇರ್ಬೋದು ಅಥವಾ ಇನ್ನಿತರೆ ಇಲಾಖೆಗಳೊಂದಿಗೆ ಎಲ್ಲ ಅನುಮತಿಯನ್ನು ಪಡ್ಕೊಂಡು ಆ ಅನುಮತಿಯ ಪ್ರಕಾರವಾಗಿ ನಾವು ಜಾತ್ರೆಯನ್ನು ನಿಗದಿಪಡಿಸ್ತೇವೆ. ಜೊತೆಗೆ ಆ ಜಾತ್ರೆ ದಿನಾಂಕವನ್ನು ನಿಗದಿಪಡಿಸಿದ್ದನ್ನೆಲ್ಲ ಬೇರೆ ಬೇರೆ ಊರುಗಳಲ್ಲೆಲ್ಲ ಪ್ರಚಾರವನ್ನು ಮಾಡ್ತೇವೆ. ಏಕೆಂದರೆ ಅನೇಕ ಸಾವಿರಾರು ಜನ ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ ಈ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಜೊತೆಗೆ ಅನೇಕ ಕಡೆಗಳಿಂದ ವ್ಯಾಪಾರಸ್ಥರು ಬರ್ತಾರೆ. ಉದಾಹರಣೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು ಅಥವಾ ಚಿತ್ರದುರ್ಗ ಇರ್ಬೋದು, ಇನ್ನೂ ಮುಂತಾದ ಅನೇಕ ಜಿಲ್ಲೆಗಳಿಂದಲೂ ಸಹಿತ ಭಕ್ತಾದಿಗಳು ಬರ್ತಾರೆ ಮತ್ತು ವ್ಯಾಪಾರಸ್ಥರು ಸಹಿತ ಬರ್ತಾರೆ.
ಅದರಿಂದ 3 ದಿವಸಗಳ ಕಾಲ ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಸೋಮವಾರ ದಿವಸ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತೇವೆ. ಮಂಗಳವಾರ ದಿವಸ ನಾವು ಜಿದ್ದಾಜಿದ್ದಿನ ಕವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ. ಈ ಕವಾಲಿ ತಾತಯ್ಯನವರಿಗೆ ನಾವು ಎಷ್ಟು ಋಣಿಯಾಗಿದ್ರೂ ಅವ್ರ ಸೇವೆ ಮಾಡ್ತಾ ಇದ್ರೂ ನಾವು ಕಮ್ಮಿನೇ. ಏನು ಉದಾಹರಣೆಗಳು ಅಂತಂದರೆ, ನಮ್ಮ ತಾಲ್ಲೂಕಿದ್ದಂಥ ಯಾವ ಧರ್ಮದವರೇ ಆಗಿರಲಿ, ಯಾರೇ ಆಗಿರಲಿ, ಬೇರೆ ಕಡೆ ನಡೆದ ಎಲ್ಲೇ ನ್ಯಾಯಗಳು ಸಿಗದಲ್ಲೇ ಇದ್ದಾಗ ಈ ತಾತಯ್ಯನವರ ಸ್ಥಳದಲ್ಲಿ ಬಂದು ಹಲವಾರು ನ್ಯಾಯ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಬಗೆಯಿರತಕ್ಕಂಥ ವಿಚಾರಗಳು ಇಲ್ಲಿ ಇವ್ರ ಮುಂದೆ ಬಂದು ಸುಳ್ಳು ಹೇಳೋದಾಗಲಿ ಮತ್ತೊಂದು ಆಗೋದಾಗಲಿ, ಏನು ತೀರ್ಮಾನ ಮಾಡ್ತಾರೋ, ಏನು ತೀರ್ಮಾನಕ್ಕೆ ಅಲ್ಲಿ ಇದಾಡ್ತಾರೋ, ಇಲ್ಲಿ ಸುಳ್ಳು ಹೇಳೋಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ತಾತಯ್ಯನವರು ಸತ್ಯಕ್ಕೆ ಮಾತ್ರ ಇಲ್ಲಿ ಬೆಲೆ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು ತಾತಯ್ಯನವ್ರ ಬಗ್ಗೆ ಹೆಚ್ಚಿನ ಗೌರವ ಮತ್ತು ಹೆಚ್ಚಿನ ಭಕ್ತಿ ಎಲ್ಲ ಭಕ್ತರಲ್ಲೂ ಇದೆ. ನಾವೊಬ್ಬರೇ ಅಲ್ಲ, ಇಲ್ಲಿ ಇತಿಹಾಸಗಳಿದ್ದಾವೆ. ಹೆಂಗೆ ಇತಿಹಾಸ ಅಂದರೆ, ನಮ್ಮ 3 ಇದರಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಟೌನಲ್ಲಿ 3 ಮಠಗಳಿದ್ದಾವೆ. 3 ಮಠದಲ್ಲಿ ತಾತಯ್ಯನವ್ರದ್ದೊಂದು, ಆಮೇಲೆ ನಿರ್ವಾಣ ಸ್ವಾಮಿಯವ್ರದ್ದೊಂದು, ಆಮೇಲೆ ಸಿದ್ದೇಶ್ವರ ಮಠದವರೊಂದು, ಇವರು 3 ಜನ. ಹಾಗೆ ಇವರ ತಂಗಿ ಫಾತಿಮಾ ಬಿಬಿ ಫಾತಿಮಾ ಅವರು, ಇವರೆಲ್ಲ ಇಲ್ಲಿರೋ ಶಾಂತಿ ಪುರುಷರು, ಹಾಗೆ ಸಿದ್ಧ ಪುರುಷರು. ಇವ್ರು ಹೆಂಗೆ ಅಂತಂದರೆ, ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ ಯಾವ್ದಾರ ಒಂದು ಊರಲ್ಲಿ ಒಳ್ಳೇದಾಯಿತು ಕೆಟ್ಟದಾಯಿತು ಕೂತ್ಕೊಂಡು ಇವ್ರು 3 ಜನ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಅಂತ ನಮ್ಮೂರಲ್ಲಿ ಹಿಂಗೆ ಆಯ್ತಲ್ಲ, ಒಂದು ಬರಗಾಲ ಬಂದ್ರೂ ಒಂದು ಕೆಟ್ಟದಾಗಿದ್ರು ಕೂತ್ಕೊಂಡು ಇವ್ರು ಯಾವ್ದಾರ ಒಂದು ಇಂಥದ್ದಾಗುತ್ತೋ ಹೋಗ್ರೋ ಅಂತೇಳಿ ಸುಮ್ಮನೆ ತಿರುಗಾಡೋ ಜನ ಇವರು, ಯೋಗಿ ಪುರುಷರು. ಇವರೆಲ್ಲ ತಿರುಗಾಡೋ ಜನ. ಹಿಂಗಾಗುತ್ತೆ ಹೋಗ್ರೋ ಅಂತ ಹೇಳಿದಾಗ ಅದು ಖಂಡಿತ ಆಗುತ್ತೆ. ಆಮೇಲೆ ಮುಂದೆ ಇದಕ್ಕೆ ಹೆಂಗೆ ಪರಿಹಾರ ಅಂದರೆ ಇವರೇ ಹೇಳೋರು, ಹಿಂಗೆ ಮಾಡೋಗ್ರು ಅಂತೇಳಿ. ಇವ್ರು 3 ಜನಗಳು ಉರಿಗತಿಗೆ ಇವ್ರ ಮಾತನ್ನು ನಾವು ಯಾವುದೇ ಕಾರಣಕ್ಕೂ ಇವ್ರಿಗೆ ನಾವು ತೆಗೆದಾಕಂಗಿಲ್ಲ. ಇವರು ಸಾಮಾನ್ಯ ಪುರುಷರಲ್ಲ. ಇವರ ಪವಾಡಗಳು ಹೆಚ್ಚಿನದಾಗಿ ನಾವು ಕೇಳಿರೋದು, ಯಾರು ಮಕ್ಕಳಿಲ್ಲ ಅಂತೇಳಿ ಅರಿಕೆ ಮಾಡಿಕೊಂಡ್ರೆ ಅವರಿಗೆ ಮಕ್ಕಳ ಸಂತಾನ ಈ ತಾತಯ್ಯನವರು ಕಲ್ಪಿಸ್ತಿದ್ರು ಅವ್ರ ಆಶೀರ್ವಾದದಿಂದ. ಹಾಗೆ ಯಾರು ಕಷ್ಟ ಅಂತ ಬರ್ತಾರೋ ಅವ್ರು ಯಾರಲ್ಲಿ ಮನಸ್ಪೂರ್ವಕವಾಗಿ ಇಲ್ಲಿ ತಾತಯ್ಯನವ್ರು ಬಂದು ಕೇಳ್ಕೊಂಡಾಗ ಅವರು ಖಂಡಿತವಾಗಿಯೂ ಅವರು ಹೆಚ್ಚಿನದಾಗಿ ಯಾರು ಬೇಡ್ಕೊತಿದ್ರೋ ಅವ್ರಿಗೆ, ಮನಸ್ಪೂರ್ವಕವಾಗಿ ಯಾರು ಹೆಚ್ಚಿನದಾಗಿ ಬೇಡ್ಕೊತಿದ್ರು ಅವ್ರಿಗೆ ಒಳ್ಳೆ ಫಲ ಕೊಟ್ಟು ಅವ್ರಿಗೆ ಆಶೀರ್ವದಿಸ್ತಿದ್ರು. ಇದರೊಳಗೆ ಉದಾಹರಣೆಗಳು ಮಸ್ತಾಗಿ ಜನಿದ್ದಾರೆ. ಅವರೆಲ್ಲ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ಆ ತಾತಯ್ಯನವರ ಕೃಪೆಗೆ ಪಾತ್ರರಾಗಿರೋದ್ರಿಂದಲೇ ನಾವೆಲ್ಲ ಇವತ್ತು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ. ಇದಕ್ಕೆ ಉದಾಹರಣೆ, ಪ್ರತಿ ವರ್ಷ ಯಾವುದೇ ರೀತಿಯ ಕೋವಿಡ್ ಬಂದರೂ ಸಂಬಂಧದಲ್ಲೂ ಸಹ ನಾವು ಇವರು ಜಾತ್ರೆನ ಉತ್ಸವನ ನಿಲ್ಲಿಸ್ಕೊಂಡಿಲ್ಲ. ಇವರು ಅವರ ಬಂದಂಥ ಭಕ್ತರಿಗೆ ಅವರ ಆಶೀರ್ವಾದದಿಂದ ನಾವೆಲ್ಲ ಯಶಸ್ವಿಯಾಗಿ ತಾತಯ್ಯನವರ ಉತ್ಸವವನ್ನು ಮಾಡ್ತಿದ್ದೇವೆ. ಇದು ಒಂದು ಕೋಮಿನ ಕೇಂದ್ರ ಅಂತ ಒಪ್ಕೊಳ್ಳೋದಕ್ಕೆ ನನ್ನ ಕೈಲಂತೂ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಎಲ್ಲ ಕೋಮಿನ ಜನಗಳೂ ಕೂಡ ಬಂದು ಇಲ್ಲಿ ತತ್ವಧಾರೆಯನ್ನು, ಕರ್ನಾಟಕದ ಭಾರತೀಯ ಶ್ರಮಣಧಾರೆಗಳನ್ನು ಗಮನಿಸಿದಾಗ ಭಾಳ ಮುಖ್ಯವಾಗಿ ತತ್ವದ ಆಡುಗಾರರು, ತತ್ವಪದಕಾರರು ಇಲ್ಲಿ ಬಂದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇಲ್ಲಿ ತತ್ವಗಳನ್ನು ಆಡ್ತಾರೆ. ಇಲ್ಲಿ ಒಂದು ಜನವರ್ಗ ಅಥವಾ ಒಂದು ಕೋಮಿನ ಜನ ಮಾತ್ರ ಇಲ್ಲಿ ನಡ್ಕೊಳ್ಳಲ್ಲ. ಎಲ್ಲ ಕೋಮಿನ ಜನರುಗಳು ಬಂದು ಕೂಡ ಇಲ್ಲಿ ಆರೈಕೆಯನ್ನು ಕೊಡುವಂಥದ್ದು, ಅವರ ನಡೆನುಡಿಯನ್ನ, ಅವರು ನುಡಿದಂತೆ ಅವರ ನಡೆಯನ್ನ ಇಲ್ಲಿ ಸಲ್ಲಿಸ್ತಕ್ಕಂಥದ್ದು, ಮತ್ತೆ ಅವರಿಗೆ ಉಂಟಾದ ಫಲಾಫಲಗಳ ಪ್ರತಿಗೆ ರೂಪದಲ್ಲಿ ಇಲ್ಲಿ ಆರೈಕೆಯನ್ನು ಕೊಡುವಂಥದ್ದು. फ़खरात जमा इतवार का दिन फ़कीरान की जमा आगी तो 100 इसम की जमा रहती है. उन्होंने पूरे नूरानी संदल से पकड़ को आम संदल तक गुजार को ज़रबात के साथ, ऐसा नानावली की करामत में ज़रबात चलती है. पूरे इंडिया के अंदर काम भी नहीं चलती वैसी ज़रबात चलती है फ़कीर भाइयों की. मुरीदान तो बल्ला की आती. और कनकट्टी वाले बाबा जी, निसार बाबा जी, अट्टेहल्ली गुड्डेहल्ली के पूरे
जमा में ही नानावली के नूरानी संदल में जते जने रहती आम संदल तक रहती तब चले आती।